ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ರ್ಯಾಂಡಮ್ ಈವ್ನಿಂಗ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ 5:30 ಆಗ್ತಿದೆ. ನಮ್ಮ ಮನೆಯಲ್ಲಿ ಪೂಜೆ ನಡೀತಿದೆ, ಅಂದರೆ ಎವ್ರಿಡೇ ಮಾಡುವಂಥ ಪೂಜೆ ನಡೀತಿದೆ. ಪೂಜೆ ಆದಮೇಲೆ ನಾನೀಗ ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆ ಏನು ಮಾಡ್ತೀನಿ ಅಂದರೆ ಸಿಂಪಲ್ ಆಗಿ ಇವತ್ತು ನೈಟ್ ಡಿನ್ನರಿಗೆ ಮಾತ್ರನೇ ಊಟ. ಸೊ ಬೇಳೆ ಸಾರು, ತರಕಾರಿ ಬೇಳೆ ಸಾರು ಅನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನಮ್ಮಮ್ಮ ಏನಾದ್ರ ಮುದ್ದೆ ಮಾಡು ಅಂತ ಹೇಳಿದ್ರೆ ಬಗ್ಗೆ ನೋಡುವ ಬನ್ನಿ. ಸೊ ಬೇಳೆ ಸಾರು ಮಾಡೋಣ ಅಂತ ಡಿಸೈಡ್ ಆದಮೇಲೆ ಮನೇಲಿ ಏನು ತರಕಾರಿ ಇದೆ ಅಂತ ನೋಡಿದಾಗ ಇದು ಬೀನ್ಸು, ಆಲೂಗಡ್ಡೆ, ಬದನೆಕಾಯಿ, ಕ್ಯಾರೆಟ್ ಇದೆಲ್ಲ ಇದೆ. ಸೊ ಕ್ಯಾರೆಟ್ ಹಾಕಿದರೆ ಬೇಳೆ ಸಾರಲ್ಲಿ ತುಂಬ ಸ್ವೀಟ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಕ್ಯಾರೆಟ್ ಹಾಕ್ತಿಲ್ಲ ನಾನು. ಅದೆಲ್ಲ ಬಿಟ್ಟು ನಾರ್ಮಲಾಗಿ ಸಾಂಬಾರು ಮಾಡ್ತಿದ್ದೀನಿ. ಬನ್ನಿ ನೋಡೋಣ. ಸೊ ಸಾಂಬಾರಿಗೆ ಏನೇನು ಬೇಕು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ಒಂದು ಕಪ್ಪು ಬೇಳೆನ ನೆನೆಸ್ಕೊಂಡಿದ್ದೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ನೆಂತಿದೆ ಇದು. ಆಮೇಲೆ ಕ್ಯಾರೆಟ್ ಹಾಕಿಲ್ಲ, ಬೀನ್ಸು, ಆಲೂಗಡ್ಡೆ, ಬದನೆಕಾಯಿ ಮತ್ತು 2-3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನಾನು ಸಾಂಬಾರ್ಗೆ ಹಾಕಿಬಿಟ್ಟು ಇದಿಷ್ಟನ್ನ ಯೂಸ್ ಮಾಡ್ಕೊಂಡು ಸಿಂಪಲಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನೋಡಿ. ಚಿಕ್ಕದು ಕುಕ್ಕರಲ್ಲಿ ಫಸ್ಟ್ ನಾನು ಬೇಳೆ ಹಾಕ್ಕೊಂಡೆ. ಸೊ ಬೇಳೆ ಹಾಕಿದ್ಮೇಲೆ ಇದು ಆಲ್ರೆಡಿ ನೆಂದಿರೋದ್ರಿಂದ ತುಂಬ ಹೊತ್ತು ವಿಸಿಲ್ ಹಾಕಬೇಕನ್ನೋ ಅವಶ್ಯಕತೆ ಇಲ್ಲ. ಸೊ ಇದ್ರ ಜೊತೆಗೇ ನಾನು ಎಲ್ಲ ತರಕಾರಿ ಕೂಡ ಇವಾಗಲೇ ಆ್ಯಡ್ ಮಾಡಿಬಿಡ್ತೀನಿ. ಸೊ ತರಕಾರಿ ಬೇಳೆ ನಾನು ಏನೇನು ತೋರಿಸಿದ್ದೆ ಅದೆಲ್ಲ ನಾನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು 2-3 ವಿಸಿಲ್ ಹೊಡ್ಸ್ಕೊಳ್ತೀನಿ. ಅಂದರೆ 2-3 ವಿಸಿಲ್ ಬರೋವರೆಗೂ ಬಿಡ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿರ್ತೀನಿ ಬೇಯುವಾಗ. ಇಷ್ಟು ಉಪ್ಪು ಹಾಕ್ತಿದ್ದೀನಿ. ಸೊ ಅದಕ್ಕೆ ಸಫಿಷಿಯೆಂಟ್ ಅಂತ ಅನಿಸುತ್ತೆ ಅಷ್ಟು ಉಪ್ಪು. ಇದಕ್ಕೆ ಅರಿಶಿನದ ಪುಡಿ, ಹಿಂಗು ಇದೆಲ್ಲ ನಾನು ನೆಕ್ಸ್ಟ್ ಒಗ್ಗರಣೆ ಹಾಕುವಾಗ ಹಾಕ್ತೀನಿ. ಇವಾಗ ಹಾಕಲ್ಲ, ಬರೀ ತರಕಾರಿ ಮಾತ್ರನೇ ವಿಸಿಲ್ ಹಾಕ್ಸ್ಕೊಳ್ತೀನಿ. ಸೊ ಈಗ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. ಇದು 3 ವಿಸಿಲ್ ಆಗೋವರೆಗೂ ವೆಯ್ಟ್ ಮಾಡ್ತೀನಿ ನಾನು. ಕುಕ್ಕರ್ ಮುಚ್ಚಳನೇ ಸರಿಯಾಗಿ ಮುಚ್ಚಿಲ್ಲ ನಾನು, ಎಲ್ಲ ಲೀಕ್ ಆಗ್ತಾಯಿದೆ. ಈ ಥರ ಕೆಲಸ ಕೊಟ್ಟಿದ್ದೆ ಇವತ್ತು ನನ್ನ ಕುಕ್ಕರ್ ಎಲ್ಲ ಲೀಕ್ ಆಗಿ.